ಪ್ರಾಯದ ಸಿಂಹಗಳಾದ್ರೆ ಹೊಟ್ಟೆಗಿಲ್ಲದೆ ಹಸಿಯುತ್ತೆ, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಕಾದಿರುವವರಿಗೋ, ಯೆಹೋವನ ಸನ್ನಿಧಿಯಲ್ಲಿ ಕಾದಿರುವವರಿಗೋ ஆமென். சிங்கக்குட்டிகள் தாழ்ச்சி அடைந்து பட்டினியா இருக்கும், ஆனா கர்த்தரை தேடுகிறவர்களுக்கோ, கர்த்தரை தேடுகிறவர்களுக்கோ, கர்த்தரை தேடுகிறவர்களுக்கோ, ஆமென். கர்த்தரை தேடுகிறவர்களுக்கோ, ಕರ್ತரை ತೇಡುಗರವರಿಗೋ ನೋಡ್ರಿ. ಪ್ರಾಯದ ಸಿಂಹ ಹೊಟ್ಟೆಗಿಲ್ಲದೆ ಹಸಿಯುತ್ತೆ, ಆದ್ರೆ ಯೆಹೋವನನ್ನ ಹುಡುಕುವವರಿಗೆ ಹೇಳ್ರಿ, ಯೆಹೋವನ್ನ ಹುಡುಕುವಂತ ನನಗೆ, ಯೆಹೋವನ್ನ ನಡುಕುವಂತ ನನಗೆ. ಆಮೇಲೆ ಒಂದು ವೇಳೆ ಸಿಂಹಗಳಿಗೆ, ಲಯನ್ಸ್ಗಳಿಗೆ ಆಹಾರ ಸಿಗದಲ್ಲಿ ಇರ್ಬೋದು, ಬಟ್ ನೀವು ದೇವರನ್ನ ಹುಡುಕಬೇಕಾದ್ರೆ, ಆಮೇನ್, ಹಲ್ಲೆಲೂಯಾ. ಲಾಸ್ಟ್ ವೀಕಲ್ಲಿ ಒಂದು ಪಾಸ್ಟರ್ಸ್ ಫೆಲೋಶಿಪ್ ಅಲ್ಲಿ ನಾನೊಂದು ಮಾತಾಡಿದೆ. ಆ ಸ್ಥಳದಲ್ಲಿ ಹೇಳ್ತಾ ಇದ್ರೆ ದೇವರು ಎಲಿಯನಿಗೆ ಹೇಳಿದ್ರು, ಎಲಿಯಾ ನೀನು ಹೋಗು, ಯಾಕಂದ್ರೆ ಅಹಾಬ್ ಇದ್ದಂಥ ದೇಶ, ಅವನ ವೈಫು ಒಬ್ಬ ಮಂತ್ರವಾದಿ, ವಿಚ್ ಕ್ರಾಫ್ಟ್ನ ಅವನ ಮದುವೆ ಆದ ಜೆಜಬೆಲ್ನ. ಸೊ ಆ ಸ್ಥಳದಲ್ಲಿ ದೇವರು ಆ ಸಮಯದಲ್ಲಿ ತೋರಿಸ್ಬೇಕಾಗಿತ್ತು ನಿಜವಾದ ದೇವರು ಯಾರು ಅಂತ. ಅದಕ್ಕೋಸ್ಕರ ಎಲಿಯನ್ನ ದೇವರು ಕಳಿಸಿದ್ರು. ಎಲಿಯನ ಮಾತಿನ ಮುಖಾಂತರ ಮಳೆ 3 ವರ್ಷ ಸ್ಟಾಪ್ ಆಯ್ತು, 3.5 years ಸ್ಟಾಪ್ ಆಯ್ತು. ಬಟ್ ದೇವ್ರು ಹೇಳ್ತಾ ಇದ್ರೆ ಮಳೆ ಒಂದ್ ಕಡೆ ಎಲ್ಲ ನೀರುಗಳು ಡ್ರೈ ಆಗ್ಬೇಕಾದ್ರೆ ದೇವ್ರು ಹೇಳ್ತಾ ಇದ್ರೆ, ಎಲಿಯಾ ನೀನು ಹೋಗಿ ಈ ಪ್ಲೇಸ್ಗೆ, ಕೇರಿತ್ಗೆ, ಆ ಸ್ಥಳದ ನಿನಗೋಸ್ಕರ ನಾನೊಂದು ಬ್ರೂಕನ್ನ, ಒಂದು ಹಳ್ಳನ ಇಟ್ಟಿದ್ದೀನಿ. ನಿನಗೋಸ್ಕರ ನೈಟ್ ಅಂಡ್ ಡೇ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ನಿನಗೋಸ್ಕರ ಒಂದು ಆಹಾರವನ್ನು ಇಟ್ಟಿದ್ದೀನಿ. ಯಾರು ಮನುಷ್ಯರುಗಳನ್ನ ತೆಗೆದುಕೊಂಡು ಬರೋದಿಲ್ಲ. ಮನುಷ್ಯರುಗಳು ತೆಗೆದುಕೊಂಡು ಬಂದ್ರೆ ನೀನು ಹಡಗಿರುವಂತ, ಹೈಡಾಗಿರುವಂತ ಪ್ಲೇಸ್ ಅನ್ನ ಕಂಡುಹಿಡಿತಾರೆ. ಆದ್ರೆ ಕಾಗೆ ಅನ್ನೋದು ಸಾಧಾರಣವಾದ ನಾರ್ಮಲ್ ಆಗಿರುವಂತಹ ಒಂದು ಯಾವುದಾದ್ರು ಒಂದು ಪಕ್ಷಿ, ಒಂದು ಬರ್ಡ್ ಅಷ್ಟೇ. ದೇವರು ಸ್ಪೆಷಲ್ ಬರ್ಡ್ ಅನ್ನ ಕಳಿಸ್ಲಿಲ್ಲ. ದೇವರು ಕಳಿಸಿದ್ದು ಕಾಮನ್ ಬರ್ಡ್ ಅನ್ನ, ಯಾವುದನ್ನ, ಕಾಗೆನ. ಕಾಗೆ ಅಂತ ಹೇಳಿದ್ರೆ ಯಾರು ಮೈಂಡ್ ಮಾಡೋದಿಲ್ಲ, ಯಾರು ಸಹ ಮೈಂಡ್ ಮಾಡೋದಿಲ್ಲ. ಕಾಗೆ ಅಂತ ಹೇಳಿದ್ರೆ ಯಾರು ಸ್ಪೆಷಲ್ ಆಗಿ ನೋಡೋದಿಲ್ಲ. ಬಟ್ ದೇವರ ದೃಷ್ಟಿಯಲ್ಲಿ ಕಾಗೆನ ದೇವರು ಉಪಯೋಗಿಸಿದ್ರು. ಯಾಕೋಸ್ಕರ? ತನ್ನ ಸೇವಕನ ಪೋಷಿಸೋದಕ್ಕೋಸ್ಕರ ದೇವರು ಅವನ್ನ ಹೈಡ್ ಮಾಡಿದ್ರು. ಆಮೇನ್. ಈ ಜನಗಳೆಲ್ಲ ಯೆಹೋವನ ಮುಖವನ್ನು ಹುಡುಕ್ಲಿಕ್ಕೆ ಬಂದ್ರು. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನೀವು ದೇವರ ಮುಖವನ್ನು ಹುಡುಕ್ತಾ ಇದ್ದೀರಾ? ನಿಮ್ಮ ಲೈಫಲ್ಲಿ ದೇವರ ಮುಖವನ್ನು ಹುಡುಕ್ತಾ ಇದ್ದೀರಾ? ಆರ್ ಯು ಸೀಕಿಂಗ್ ದ ಫೇಸ್ ಆಫ್ ಗಾಡ್ ಇನ್ ಯುವರ್ ಲೈಫ್? ಆಮೇನ್. ಇನ್ ಯುವರ್ ಪ್ರಾಬ್ಲಮ್ಸ್, ನಿಮ್ಮ ಸಮಸ್ಯೆಗಳಲ್ಲಿ, ಆಮೇನ್, ಫ್ಯಾಮಿಲಿ ಆಗಿ ದೇವರನ್ನ ಹುಡುಕ್ತಾ ಇದ್ದೀರಾ? ಕುಟುಂಬಕ್ಕೆ ಹುಡುಕ್ತಾ ಇದ್ದೀರಾ? ಹಸ್ಬೆಂಡ್ಸ್ಗಳಿಗೆ ನಾನು ಕೇಳ್ತಾ ಇದ್ದೀನಿ, ಎಲ್ಲ ಫಾದರ್ಸ್ಗಳಿಗೆ ನಾನು ಕೇಳ್ತಾ ಇದ್ದೀನಿ, ಮದರ್ಸ್ಗಳಿಗೆ ಕೇಳ್ತಾ ಇದ್ದೀನಿ, ಎಲ್ಲ ಯೂತ್ಸ್ಗಳಿಗೆ, ಮಕ್ಕಳುಗಳಿಗೆ ನಾನು ಕೇಳ್ತಾ ಇದ್ದೀನಿ, ನೀವು ದೇವರ ಮುಖವನ್ನು ಹುಡುಕ್ತಾ ಇದ್ದೀರಾ? ದೇವರ ಮುಖವನ್ನು ಹುಡುಕ್ತಾ ಇದ್ದೀರಾ? ಆಂಡುடைய முகத்தை நீங்க தேடிக்கொண்டு இருக்கிறீங்களா? ನಿಮ್ಮ ಪ್ರಾಬ್ಲಮ್ಸ್ಗಳು ಯಾಕೆ ಸಾಲ್ವ್ ಆಗ್ತಾ ಇಲ್ಲ? ಯಾಕೆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತಾ ಇಲ್ಲ? Are we seeking the face of God every day as a family? ದೇವರ ಮಕ್ಕಳುಗಳಾಗಿ ನಾವು ದೇವರ ಮುಖವನ್ನು ನಾವು ಹುಡುಕ್ತಾ ಇದೀವಾ? ನಿಮಗೆ ಗೊತ್ತಿದೆಯಾ ದೇವರಿಂದ ಸಾಧ್ಯ ಅಂತ? ನಿಜವಾಗ್ಲೂ ನೀವು ಹೇಳ್ತಾ ಇದ್ದೀರಾ? ಕಾಮನ್ ಪ್ರೇಯರು, ರೊಟೀನ್ ಆಗಿ ಯಾವಾಗಲೂ ಮಾಡುವಂಥ, ಕಾಮನ್ ಆಗಿ ಓದುವಂಥ ವಾಕ್ಯ ಭಾಗಗಳು, ಕಾಮನ್ ಆಗಿರೋ ಪ್ರಾರ್ಥನೆ, ಶಕ್ತಿ ಇಲ್ಲ ಪ್ರಾರ್ಥನೆಯಲ್ಲಿ, ಫೇತ್ ಇಲ್ಲ, ಆಮೇನ್, ಒಂದು ಹೋಪ್ ಇಲ್ಲ, ಅದರಲ್ಲಿ ಪ್ರೆಸೆನ್ಸ್ ಇಲ್ಲ. ಕಾಮನ್ ಆಗಿ ಎಲ್ಲವೂ ಕಾಮನ್ ಆಗಿದೆ, ಎಕ್ಸ್ಪೆಕ್ಟೇಷನ್ ಇಲ್ಲ. ಆಮೇನ್. ಬಟ್ ಈ ಸ್ಥಳದಲ್ಲಿ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ಡಿಸಿಷನ್ ತಗೊಂಡ. ಯಾರು? ಓಲ್ ಜೂಡಾದಲ್ಲಿರುವಂಥ ಜನಗಳೆಲ್ಲ ಡಿಸಿಷನ್ ತೆಗೆದುಕೊಂಡಿದ್ದು. ಅಲ್ಲಿದ್ದಂಥ 100,000 ಗಟ್ಟಲೆ, 1,000 ಗಟ್ಟಲೆ, ಲಕ್ಷ ಗಟ್ಟಲೆ ಜನಗಳೆಲ್ಲ ತೀರ್ಮಾನ ತೆಗೆದುಕೊಂಡಿದ್ದು. 1 person, ಹೇಳ್ರಿ, 1 person, ದ ಹೆಡ್ ಆಫ್ ದ ನೇಷನ್. ಆ ಪರ್ಸನ್ ಆಗಿದ್ದಾನೆ, ಅವನೇ ಆಗಿದ್ದಾನೆ ಆ ನೇಷನ್ನ ಹೆಡ್. ಆಮೇನ್. ಇವತ್ತು ಯಾಕೆ ನಾನು ಕೆಲವೊಂದು ಸಭಾಪಾಲಕನಾಗಿ ನಾನು ಕೆಲವೊಂದು ಕಾರ್ಯಗಳನ್ನ ತೀರ್ಮಾನ ತೆಗೆದುಕೊಳ್ತಾ ಇದ್ದೀನಿ? ದೇವರ ಸಭೆಗೆ ನನ್ನನ್ನು ದೇವರು ಸಭಾಪಾಲಕನಾಗಿ ಇಟ್ಟಿದ್ದಾರೆ. ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೀನಿ, ಯಾಕೆ? ಕೆಲವೊಂದು ಚಾಲೆಂಜಸ್ಗಳಿದೆ, ನನ್ನ ಶರೀರದಲ್ಲಿ ಬಲಹೀನತೆಗಳಿದೆ, ಆದ್ರೂ ನಮ್ಮ ಶರೀರದಲ್ಲಿ ಹೋರಾಟಗಳಿದೆ, ಕೆಲವೊಂದು ಅನೇಕ ಪ್ರಾಬ್ಲಮ್ಸ್ಗಳಿದೆ, ಫ್ಯಾಮಿಲಿಲಿದೆ, ಫೈನಾನ್ಷಿಯಲ್ ಇದೆ, ಮಿನಿಸ್ಟ್ರಿಲಿದೆ, ಇದು ಎಮೋಷನಲ್ ಆಗಿದೆ, ಪ್ರತಿಯೊಂದಿದೆ. ಆದ್ರೆ ಕೆಲವೊಂದು ತೀರ್ಮಾನಗಳನ್ನ ಸ್ಪಿರಿಚುವಲ್ ಆಗಿ ನಾವು ತೆಗೆದುಕೊಳ್ತಾ ಇದೀವಿ. ಕೆಲವೊಂದು ಪ್ರೇಯರ್ಸ್ಗಳು, 72 hours ಪ್ರೇಯರ್ಸ್ಗಳು, ಫಾಸ್ಟಿಂಗ್ ಪ್ರೇಯರ್ಗಳು, ಫ್ಯಾಮಿಲಿ ಪ್ರೇಯರ್ಗಳು, ಈ ರೀತಿಯಾಗಲಿ. ಏನಕ್ಕೋಸ್ಕರ? ನಮಗೆ ಗೊತ್ತಿದೆ ನಾವು ಈ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳೋದಾದ್ರೆ ದೇವರು ಏನೋ ಒಂದು ಮಾಡ್ತಾರೆ ಅಂತ. ಆಮೇಲೆ ಇವತ್ತು ನಾನು ಕೇಳ್ತಾ ಇದ್ದೀನಿ, ಹೆಡ್ ಆಫ್ ದ ಫ್ಯಾಮಿಲಿಗೆ ನಾನು ಕೇಳ್ತಾ ಇದ್ದೀನಿ, ಹಸ್ಬೆಂಡ್ಸ್ಗಳು ನೀವೇನು ತೀರ್ಮಾನ ತೆಗೆದುಕೊಳ್ತಾ ಇದ್ದೀರಾ? ನಾನು சொல்றேன், கணவன்மார்கள் குடும்பத்தில் தலை என்று சொல்லப்பட்டவர்கள் நீங்க என்ன பண்ணிட்டு இருக்கீங்க? பாஸ்டர் நான் வேலை செய்றேன், சம்பாதிக்கிறேன், இது இல்ல. நீங்க ஆண்டவரை தேடுவதற்கு, அவருடைய முகத்தை தேடுவதற்கு உங்க குடும்பத்தை எவ்வளவு வந்து நீங்க இணைத்து கொண்டிருக்கிறீங்க. ದಯವಿಟ್ಟು ಹೇಳ್ತಾ ಇದೀನಿ, ಬಿಸಿ ಆಗಬೇಡ್ರಿ, ಲೋಕದಲ್ಲಿ ಬಿಸಿ ಆಗಬೇಡ್ರಿ, ಯಾವುದರಲ್ಲೂ ಬಿಸಿ ಆಗಬೇಡ್ರಿ. ಹೆಚ್ಚಾಗಿ ಬಿಸಿ ಇನ್ ದ ಗಾಡ್, ಬಿಸಿ ಇನ್ ದ ಲಾರ್ಡ್, ಬಿ ಬಿಸಿ ಇನ್ ಗಾಡ್. ದೇವರಲ್ಲಿ ಬಿಸಿ ಆಗ್ರಿ,
ದೇವರನ್ನ ಹುಡುಕೋದ್ರಲ್ಲಿ ಕೆಲವೊಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಟೇಕ್ ಎ ಡಿಸಿಷನ್ ಟು ಸೀಕ್ ದ ಫೇಸ್ ಆಫ್ ಗಾಡ್. தேவரோட முகவனை உடுக்கலிக்கோஸ்கர ஒரு தீர்மானம் ತೆಗೆದುಕೊಳ್ಳ್ರಿ. சொல்லுங்க, உங்க மனைவிக்கு சொல்றங்க, சொல்லுங்க உங்க பிள்ளைங்களுக்கு சொல்லுங்க, ஹஸ்பண்ட்ஸ்கள் நீங்க சொல்லுங்க, நாங்க தேடலாம் ஆண்டவர் முகத்தை தேடலாம். இந்த நாளில எந்த வேலை செய்யறது வேண்டாம், ಯಾವ ಕೆಲಸನ ಮಾಡೋದು ಬೇಡ. ಜಸ್ಟ್ ದಿಸ್ ಡೇ, ಒಂದು ದಿನ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದ್ರೂ ಇವತ್ತು ನಾವು ಏನು ಮಾಡೋದು ಬೇಡ, ಯಾವ ಕೆಲಸನೂ ಮಾಡೋದು ಬೇಡ, ಯಾವುದನ್ನು ಮಾಡೋದು ಬೇಡ. ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಜಸ್ಟ್ ಒಂದೇ ಒಂದು ಟೈಮ್ ದೇವರನ್ನ ಹುಡುಕೋದಕ್ಕೋಸ್ಕರ, ದೇವರ ಮುಖವನ್ನು ಹುಡುಕೋದಕ್ಕೋಸ್ಕರ, ದೇವರು ಏನಾದ್ರೂ ಒಂದು ಮಾಡಬೇಕು, ದೇವರು ಚಲಿಸಬೇಕು. ಹಾಲೆಲೂಯಾ. ಸೊ ನಮ್ಮ ಬಿಸಿ ಆಗಾಗ ನಾನು ವೀಣಾ ಪ್ರೇಯರ್ ಮಾಡ್ತಾ ಇದ್ದೀವಿ. ಬಟ್ ಇವಾಗ ನಾವೊಂದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾವು ವೀಕ್ಲಿ ಒನ್ಸ್ ಆದರೂ ನಾವಿಬ್ಬರು ಫಾಸ್ಟಿಂಗ್ನ ತೆಗೆದುಕೊಂಡು ಒಂದು ದಿನ ದೇವರ ಸಮ್ಮುಖದಲ್ಲಿ ಕೂತ್ಕೊಬೇಕು ಅಂತ. ಅದು ಅದ್ರ ಟೈಮಲ್ಲೇ ನಮಗೆ ಈ ಮಕ್ಕಳದು ಅವ್ರದ್ದು ಸ್ಕೂಲ್ದು ಬೋರ್ಡಿಂಗ್ಸಲ್ಲಿ ಅವ್ರನ್ನ ಹಾಕೋದು, ಹಾಸ್ಟೆಲು, ಸೊ ಅದ್ರ ನಂತರ ಕೆಲವೊಂದು ಚಾಲೆಂಜಸ್ಗಳು ಮಕ್ಕಳು ಇದರಲ್ಲಿ, ಅದರಿಂದ ಸ್ವಲ್ಪ ನಾವು ಇದು ಮಾಡ್ತಾ ಇದ್ವಿ. ಬಟ್ ಈ ಜುಲೈ ಮಂತಿಂದ ನಾವೊಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದೀವಿ. ವೀಕ್ಲಿ ಒನ್ ಡೇ ಆದರೂ ದೇವರ ಸಮ್ಮುಖದಲ್ಲಿ ನಾವು ಕೂತ್ಕೊಳ್ಬೇಕಂತ ಆಲ್ರೆಡಿ ಆಗಾಗ ಮಾಡ್ತಾ ಇದ್ದೋ. ಬಟ್ ಕಂಟಿನ್ಯೂಸ್ ಆಗಿ ವೀಕ್ಲಿ ಒನ್ ಡೇ ಆದರೂ ಆಮೇಲೆ ನಾವು ತೆಗೆದುಕೊಳ್ಬೇಕಂತ ನಾವು ತೀರ್ಮಾನ ತೆಗೆದುಕೊಳ್ತಾ ಇದ್ದೀವಿ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಹಸ್ಬೆಂಡ್ಸ್ಗಳು, ಹೆಡ್ ಆಫ್ ದ ಫ್ಯಾಮಿಲಿ, ನೀವೊಂದು ತೀರ್ಮಾನ ತೆಗೆದುಕೊಳ್ರಿ. ಅವರು ಮುಡಿಬೇಡಂಗೋ, ಸುಮ್ಮನೆ ಇರಬೇಡ್ರಿ, ಏನೋ ತಾನಂತ ಇರಬೇಡ್ರಿ. ನಿಮ್ಮ ಜೀವಿತದಲ್ಲಿ ಬಹಳ ಮುಖ್ಯ, ದೇವರನ್ನ ಹುಡುಕೋದು ಬಹಳ ಮುಖ್ಯ. ಕುಟುಂಬದಲ್ಲಿ ಪುರುಷನ ಇಲ್ಲ ಅಂತ ಹೇಳಿದ್ರೆ ಸ್ತ್ರೀಯರುಗಳು ಯಾರಿದ್ದೀರಾ, ನೀವೊಂದು ತೀರ್ಮಾನ ತೆಗೆದುಕೊಳ್ರಿ. ನಿಮ್ಮ ಲೈಫಲ್ಲಿ ಅದು ಬಹಳ ಮುಖ್ಯ, ದೇವರನ್ನ ಹುಡುಕುವಂಥದ್ದು. ಆಮೇಲೆ ಹೆಚ್ಚಿನಕ್ಕೆ ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು. ಈ ಸ್ಥಳದಲ್ಲಿ ಒಬ್ಬನೇ ತೀರ್ಮಾನ ಅವನು ಹೇಳ್ಬೋದಾಗಿತ್ತು. ಅವನು ಉಪವಾಸ ಮಾಡೋ ಬದಲು ದೇವರ ಮುಖವನ್ನು ಹುಡುಕೋ ಬದಲು ಅವ್ನು ಹೇಳ್ಬೋದಾಗಿತ್ತು, ಎಲ್ಲರೂ ಆರ್ಮಿ ಡ್ರೆಸ್ ಅನ್ನು ಹಾಕೊಳ್ರಿ, ವೆಪನ್ಸ್ಗಳನ್ನ ತಗೊಳ್ರಿ, ಎಲ್ಲರೂ ನಾವು ಹೋಗೋಣ ಹೇಳ್ಬೋದಾಗಿತ್ತು. ಓಲ್ ನೇಷನ್ ಒಬ್ಬೆ ಆಗ್ತಾ ಇತ್ತಾ, ಆರ್ಮಿ ಒಬ್ಬೆ ಆಗ್ತಾ ಇತ್ತಾ? ಖಂಡಿತ ಆಗ್ತಾ ಇತ್ತು. ಬಟ್ ಅವ್ನು ತೀರ್ಮಾನ ಸೆನ್ಸ್ ಮಾಡ್ದ, ಅವನು ವಿವೇಚಿಸ್ತಾ ಅದನ್ನ. ಆಮೇಲೆ ಆ ಸ್ಥಳದಲ್ಲಿ ಅವನು ಡಿಸರ್ನ್ ಮಾಡ್ದ. ನೋಡಿ, ಅವನು ಎನ್ನದು ವಿವೇಚಿತ பகுத்தறிந்த அவனுக்கு தெரிஞ்சிச்சு, அவனுக்கு நல்லா தெரிஞ்சிச்சு இந்த ப்ராப்ளம்ஸ்க்கு நான் என்ன செய்யணும், இந்த ಸೀಸನ್ಗೆ ನಾನು என்ன செய்யணும், ಈ ಸೀಸನ್ಗೆ ನಾನು ಮಾಡಬೇಕಾಗಿರೋದು ಏನು. ಯೆಹೋಷಾಫಾಟ ಸೀಸನ್ಗಳು ನಾವು ತಿಳ್ಕೊಂಡ. ಅವನಿಗೆ ಗೊತ್ತಿತ್ತು, ನನ್ನ ಫಾದರ್ಸ್ಗಳು ಇದ್ರ ಮಾಡಲಿಲ್ಲ, ಬಟ್ ನಾನು ಈ ಟೈಮಲ್ಲಿ ಮಾಡಬೇಕಾಗಿರೋದು ಒಂದೇ. ಅವ್ರಿಗೂ ವಾರ್ ಇತ್ತು, ನನ್ನ ತಂದೆಗೆ ವಾರ್ ಇತ್ತು, ನನ್ನ ತಾತನಿಗೆ ವಾರ್ ಇತ್ತು, ಎಲ್ಲರಿಗೂ ವಾರ್ ಇತ್ತು. ಬಟ್ ವಾರ್ಗೋದ್ರು, ದೇವರಿಂದಲೇ ವಾರ್ಗೋದ್ರು, ಸತ್ತೋದ್ರು, ಡಿಸ್ಟ್ರಾಯ್ ಆದ್ರು. ಬಟ್ ಈಗ ಅವನ್ ಸೀಸನ್ ತಿಳ್ಕೊಂಡ. ದೇವನುடைய பிள்ளைகள் நான் சொல்ற விசேஷமாக ಫ್ಯಾಮಿಲಿಯಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿಗೆ ನಾನು ಹೇಳ್ತಾ ಇದ್ದೀನಿ, ಯಾರು ಇದ್ದೀರಾ ಸಹೋದರರುಗಳು, ಹಸ್ಬೆಂಡ್ಸ್ಗಳು, ನಾನು ಹೇಳ್ತಾ ಇದ್ದೀನಿ, ನೋ ದ ಸೀಸನ್ಸ್, ಕಾಲಗಳನ್ನ ತಿಳ್ಕೊಳ್ರಿ, ಸಮಯಗಳನ್ನ ತಿಳ್ಕೊಳ್ರಿ. ದಯವಿಟ್ಟು ಯಾವಾಗಲೂ ದುಡ್ಡು ಹಣ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಹಣ ಏನು ಮಾಡೋದಿಲ್ಲ, ಜಸ್ಟ್ ಒಂದು ಟೈಮಿಗೆ ಮಾತ್ರ ಅಷ್ಟೇ. ಜಸ್ಟ್ ಒಂದು ಹಣದಿಂದ 20% ಆಗ್ಬೋದು, ಬಟ್ 80% ಉಳಿದಿರುವಂತ 80% ನೀವು ದೇವರ ಸಮ್ಮುಖನ ಹುಡುಕೋದ್ರಿಂದ, ದೇವರ ಸಮ್ಮುಖದಲ್ಲಿ ಇರೋದ್ರಿಂದ. ஆமென். பணம் எல்லாம் பலது செய்யுன்னு சொல்றான். கண்டிப்பா நான் சொல்றேன், அது உங்க வாழ்க்கையில ವರ್ಕ್ ಔಟ್ ಆಗಾದು. ನಿಮ್ಮ ಜೀವಿತದಲ್ಲಿ ಒಂದು ವಿಶ್ವಾಸಿಯ ಜೀವಿತದಲ್ಲಿ ಇದು ವರ್ಕ್ ಔಟ್ ಆಗೋದಿಲ್ಲ. ಹಣದಿಂದ 20% ಅಷ್ಟೇ. ರೆಸ್ಟ್ ಆಫ್ ದ 80% God must do. You should involve God. When you involve God in your problem, God will, yes, he will move in your family. ದೇವರು ಚಲಿಸ್ತಾರೆ ನೀವು ದೇವರನ್ನ ಇನ್ವಾಲ್ವ್ ಮಾಡಬೇಕಾದ್ರೆ. ಹಾಲೆಲೂಯಾ. ಯೆಹೋಷಾಫಾಟ ತಿಳ್ಕೊಂಡ, ಇದು ವೆಪನ್ಸ್ ಇಂದ ನಡೆಯೋದಲ್ಲ, ಇದು ಜನಗಳಿಂದ ನಡೆಯೋದಿಲ್ಲ, ಇದು ನೇಷನ್ ಇಂದ ನಡೆಯೋದಲ್ಲ, ಇದು ನನ್ನಿಂದ ನಡೆಯೋದಿಲ್ಲ, ಬಟ್ ನನಗೊಬ್ಬರಿದ್ದಾರೆ. ಆಮೇನ್. ಅವರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ನಾನು ಏನ್ ಮಾಡ್ತೀನಿ, ಆತನ ಮುಖವನ್ನು ಹುಡುಕ್ತೀನಿ. ಅವ್ನು ಡಿಕ್ಲೇರ್ ಮಾಡಿದ ಕೂಡಲೇ ಎಲ್ಲರೂ ಅದಕ್ಕೆ ಒಬ್ಬೆ ಆದ್ರು. ಅವ್ರು ಯಾವುದು ಯೋಚನೆ ಮಾಡಲಿಲ್ಲ, ನಾವೇನಾಗುತ್ತೆ ನೆಕ್ಸ್ಟ್, ಏನ್ ಮಾಡ್ತೇವೆ, ವಾರ್ ಮಾಡಿದ್ರೆ ಏನ್ ನಡೀತಾ ನೋಡ್ಲಿಲ್ಲ. ಬಟ್ ಅವನಿಗೆ ಯಾವಾಗ ಆ ರಾಜ್ಯನ ಡಿಕ್ಲೇರ್ ಮಾಡಿದ್ನೋ ಎಲ್ಲರೂ ಅದಕ್ಕೆ ಒಬ್ಬೆ ಆದ್ರು. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಫ್ಯಾಮಿಲಿ ಇರುವಂತ ಎಲ್ಲ ಮಕ್ಕಳು ಗಮನಿಸ್ರಿ. ಹಸ್ಬೆಂಡ್ಸ್ ಕೆಳಗಡೆ ಇರುವಂತ ಪ್ರತಿಯೊಬ್ರು, ತಂದೆ ಕೆಳಗಡೆ ಇರುವಂತ ಒಬ್ರು ಗಮನಿಸ್ರಿ. ಹೆಂಡತಿ ಆಗಿರೋ ಮಕ್ಕಳು ಆಗಿರ್ಬೋದು, ಗಮನಿಸ್ರಿ. ಮನೆಯಲ್ಲಿರುವಂತ ಫ್ಯಾಮಿಲಿ, ತಂದೆ ಅನ್ನಿಸ್ಕೊಳ್ಳೋನು ಸ್ಪಿರಿಚುವಲ್ ಆಗಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಎದುರಾಗಿ ಎದ್ದೇಳ್ಬೇಡ್ರಿ, ಅದಕ್ಕೆ ಎದುರಾಗಿ ಮಾತಾಡ್ಬೇಡ್ರಿ. ಆತ್ಮಿಕವಾಗಿ ಉಪವಾಸ ಮಾಡೋಣ, ದೇವರನ್ನ ಹುಡುಕೋಣ, ಪ್ರಾರ್ಥಿಸೋಣ ಅಂತ ತೀರ್ಮಾನ ತೆಗೆದುಕೊಳ್ಳೋದಾದ್ರೆ, ಇವತ್ತು ನಾವು ಕೂತ್ಕೊಳ್ಳೋಣ, ಪ್ರಾರ್ಥಿಸೋಣ ತೀರ್ಮಾನ ತೆಗೆದುಕೊಳ್ಳೋದಾದ್ರೆ ಇಮಿಡಿಯೇಟ್ ಆಗಿ ಒಬ್ಬೆ ಆಗ್ರಿ, ವಿಧೇಯರಾಗ್ರಿ. ಯಾಕೆ? ಅದ್ರಲ್ಲಿ ದೇವರು ಚಲಿಸ್ತಾರೆ, ಅದ್ರಲ್ಲಿ ದೇವರ ಕರ ಇರುತ್ತೆ, ದೇವರ ಶಕ್ತಿ ಅದರಲ್ಲಿ ವ್ಯಾಪರಿಸುತ್ತೆ. ಹೆಚ್ಚಿನ ಅರ್ಥ ಆಗ್ತಾ ಇದೆ? ಕರಗಳನ್ನು ತಟ್ಟಿ ಕರ್ತನ ಮಹಿಮೆ ಪಡಿಸ್ರಿ. ಆಮೆನ್. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್. ನೀವು ತಿಳಿದಿರಬೇಕು,
ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗಳು ಶಾರೀರಿಕವಾಗಿ ಬರ್ಬೋದು, ಎಮೋಷನಲ್ ಆಗಿ ಬರ್ಬೋದು, ಫೈನಾನ್ಷಿಯಲ್ ಆಗಿ ಬರ್ಬೋದು, ಫಿಸಿಕಲ್ ಆಗಿ ಬರ್ಬೋದು, ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು. ಒಂದು ತಿಳ್ಕೊಳ್ರಿ, ಈ ಲೋಕದಲ್ಲಿ ಇರುವವನಿಗಿಂತಲೂ, ಈ ಲೋಕದಲ್ಲಿ இருக்கிறவனுக்கிಂತಲೂ, இந்த உலகத்தில் இருக்கிறவனை விட உனக்குள்ள ஒருத்தர் இருக்கிறா, உங்களுக்குள்ள ஒருத்தர் இருக்கிறா. ಈ ಲೋಕದಲ್ಲಿ ಇರುವವನಿಗಿಂತಲೂ ಹೆಚ್ಚಾಗಿ ನಿಮ್ಮ ಒಳಗಡೆ ಒಬ್ಬರಿದ್ದಾರೆ, ನಿಮ್ಮ ಒಳಗಡೆ ಒಬ್ಬರಿದ್ದಾರೆ. ಅವರು ದೊಡ್ಡವರು. ನಿನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ಗಿಂತ ದೊಡ್ಡವರು, ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಗಿಂತ ದೊಡ್ಡವರು, ನಿಮ್ಮ ಹೆಲ್ತ್ ಪ್ರಾಬ್ಲಮ್ಗಿಂತ ದೊಡ್ಡವರು, ನಿನ್ನ ಬಿಸ್ನೆಸ್ ಪ್ರಾಬ್ಲಮ್ಗಿಂತ ದೊಡ್ಡವರು, ನಿನ್ನ ಪರ್ಸನಲ್ ಪ್ರಾಬ್ಲಮ್ಗಿಂತ ದೊಡ್ಡವರು. ಹೇಳ್ರಿ, எனக்குள்ள ஒருத்தர் இருக்கிறா. சொல்லுங்க சொல்லுங்க, ಹೇಳ್ರಿ, ನನ್ನ ಒಳಗಡೆ ಒಬ್ಬರಿದ್ದಾರೆ. ಹೇಳ್ರಿ ಹೇಳ್ರಿ, ನನ್ನ ಪ್ರಾಬ್ಲಮ್ಗಿಂತ ದೊಡ್ಡವರು. ಹೇಳ್ರಿ. ಆಮೇಲೆ ನೀವು ಯಾವ್ದಾದ್ರು ಪ್ರಾಬ್ಲಮ್ ಅನ್ನ ಹಾದು ಹೋಗ್ತಾ ಇದ್ದೀರೋ, எந்தெந்த பிரச்சனைகளை நீங்க கடந்து சென்று கொண்டிருக்கிறீங்களோ, நீங்க சொல்லுங்க, இந்த பிரச்சனை விட எனக்குள்ள இருக்கிறவர் பெரியவர் சொல்லுங்க. எஸ், சொல்லுங்க சொல்லுங்க. ஆண்டவர் கேட்கட்டும். தேவர் நோட்லி, தேவர் கேள்வி, தேவர் கேள்வி. let god hear your voice right now. let him hear, let him hear. ஆமென். உன்னுடைய தேவன் எல்லாத்தை விட பெரியவர், ಎಲ್ಲದಕ್ಕಿಂತಲೂ ದೊಡ್ಡವರು ನಿಮ್ಮ ದೇವರು. ಆಮೆನ್. ಆ ದೊಡ್ಡ ದೇವರು ನಿಮಗಾಗಿ ಆತನ ಕಾರ್ಯಗಳನ್ನ ಮಾಡಲು ಸಾಧ್ಯ, ನಿಮಗಾಗಿ ಚಲಿಸಲಿಕ್ಕೆ ಸಾಧ್ಯ, ನಿಮಗಾಗಿ ಆತನ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ಹಾಲೆಲೂಯಾ. ಸೊ ಗಮನಿಸ್ರಿ, 5ನೇ ವಾಕ್ಯ ಹೇಳ್ತಾ ಇದೆ, ಗಮನಿಸ್ರಿ. ಯಹೂದ್ಯರು, ಯೆರೂಸಲೇಮಿನವರು ಯೆಹೋವನ ಆಲಯದ ಹೊಸ ಪ್ರಾಕಾರದಲ್ಲಿ ಸಭೆಯಾಗಿ ನೆರೆದು ಬಂದಾಗ ಯೆಹೋಷಾಫಾಟನು ಅವರ ಮುಂದುಗಡೆ ನಿಂತ್ಕೊಂಡಿದ್ದಾನೆ. ಆಮೇನ್. ಎಲ್ಲ ಜನಗಳು ಕೂಡಿ ಬರಬೇಕಾದ್ರೆ ಅವ್ರ ಮುಂದಾಗಿ ನಿಂತ. ಇವತ್ತು ಫ್ಯಾಮಿಲಿ ಇರೋ ಹಸ್ಬೆಂಡ್ಸ್ಗಳಿಗೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ವೈಫನ್ನ, ನಿಮ್ಮ ಮಕ್ಕಳನ್ನ ನಿಲ್ಲಿಸಿ ನೀವು ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಯೆಹೋಷಾಫಾಟ ಫ್ರಂಟ್ ಅಲ್ಲಿ ನಿಂತ. ಯಾರ ಮುಂದೆ? ದೇವ್ರ ಮುಂದೆ. ಆಮೇಲೆ ನೀ பண்ணு, நீ ஜெபம் பண்ணு, நீ ஜெபம் பண்ணு. நீங்க இருக்கணும், நீங்களே ஜெபம் பண்ணுங்க. எப்பவுமே ஜபம் மஜா, எப்பவுமே சர்ச்சு ஜபம் சொன்னா யார் சாப்பாடு போடுவாங்க? யார் வந்து காசு கொடுப்பாங்க? அப்படிதானே? ಇಲ್ಲ. ಬೈಬಲ್ ಹೇಳ್ತಾ ಇದೆ, ಯೆಹೋಶುವ ದೇವರ ಮುಂದೆ ನಿಂತ. ಬೇರೆ ಎಲ್ಲ ಹಿಂದೆ ಇದ್ರು. ಅವನ ಹೆಂಡತಿ, ಅವನ ಮಕ್ಕಳು, ಅವನ ಫ್ಯಾಮಿಲಿ, ನೇಷನ್ಸ್, ಆರ್ಮಿ ಪೂರ್ತಿಯಾಗಿ ಅವನ ಹಿಂದೆ ಇತ್ತು. ಅವನ ಮುಂದೆ ನಿಂತ. ಹೇಳ್ರಿ, ಮುಂದೆ ನಿಲ್ಬೇಕು. ಹಸ್ಬೆಂಡ್ಸ್ಗಳು ಹೇಳ್ರಿ, ನಾನು ಮುಂದೆ ನಿಲ್ತೇನೆ ದೇವ್ರೆ. ಫ್ಯಾಮಿಲಿ ಇರುವಂತ ತಂದೆಗಳು ಹೇಳ್ರಿ, ನಾನು ಮುಂದೆ ನಿಲ್ತೇನೆ ದೇವ್ರೆ. ಹೇಳ್ರಿ ಹೇಳ್ರಿ. ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಪ್ರಾಬ್ಲಮ್ಗಳಿಗೆ ಇಷ್ಟಕ್ಕೂ ಏನ್ ಕಾರಣ ಗೊತ್ತಾ? ನೀವು ಹಿಂದೆ ನಿಂತಿರೋದಕ್ಕೋಸ್ಕರ. ಇಲ್ಲ, ಇವತ್ತು ಫ್ರಂಟ್ ರೋಲ್ ನ ತೆಗೆದುಕೊಳ್ರಿ, ಪೊಸಿಷನ್ ನ ತೆಗೆದುಕೊಳ್ರಿ. ದೇವ್ರು ಹೇಳ್ತಾ ಇದ್ರೆ, ಕಮ್ ಟು ದಟ್ ಪೊಸಿಷನ್. ಆಮೇನ್. ಯಾಕೆ? ದೇವ್ರು ಯಾವತ್ತು ಬ್ಲೆಸ್ಸಿಂಗ್ಸ್ ಅನ್ನ ಒಂದು ಹಸ್ಬೆಂಡ್ ನೋಡ್ರಿ, ಯಾರು ಫ್ಯಾಮಿಲಿ, ಹೆಡ್ ಆಫ್ ದ ಫ್ಯಾಮಿಲಿ ಮೇಲೆ ಇಟ್ಟಿದ್ದಾರೆ ದೇವರು. ಬ್ಲೆಸ್ಸಿಂಗ್ಸ್ ಬರೋದು ಯಾವತ್ತೂ ಸಹ ಒಂದು ಕುಟುಂಬದಲ್ಲಿ ಬ್ಲೆಸ್ಸಿಂಗ್ಸ್ ಬರೋದು ತಂದೆ ಮುಖಾಂತರ. ಒಂದು ಚರ್ಚಿಗೆ ಬ್ಲೆಸ್ಸಿಂಗ್ ಬರೋದು ಆತ್ಮಿಕ ತಂದೆ ಸಭಾಪಾಲಕನ ಮುಖಾಂತರ. ಒಂದು ಫ್ಯಾಮಿಲಿಗೆ ಬ್ಲೆಸ್ಸಿಂಗ್ ಬರೋದು ಫ್ಯಾಮಿಲಿ ಇರುತ್ತೆ ಶಾರೀರಿಕ ತಂದೆ ಗಂಡನ ಮುಖಾಂತರ. ನಿಮಗೆ ಗೊತ್ತಿದೆಯಾ? ಆಮೇನ್. ಸೊ ಅದಕ್ಕೋಸ್ಕರ ವಾಕ್ಯ ಹೇಳ್ತಾ ಇರೋದು, ಕೀರ್ತನೆ 128ರಲ್ಲಿ 1ನೇ ವಾಕ್ಯ, ಯೆಹೋವನಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ನಂತರ ಅವನ ಹೆಂಡತಿ, ಅವನ ಮಕ್ಕಳು ಹೀಗೆ ಬ್ಲೆಸ್ಸಿಂಗ್ ಆಗಿರ್ತಾರೆ. ಇವತ್ತು நான் கேட்கிறேன், இப்போ நான் கேட்கிறேன், ஹஸ்பண்ட்ஸ்களுக்கு எவ்வளவு பக்தி இருக்கு உங்களுக்கு? எவ்வளவு நீங்க கர்த்தருக்கு முன்பாக நிக்கிறீங்க? ஆமே. நீ வந்து ஜெபம் பண்ணிக்கோ, நான் ஜெபம் பண்றேன். ಇಲ್ಲ, ಫ್ಯಾಮಿಲಿಯಿಂದ ಇನ್ವಾಲ್ವ್ ಮಾಡ್ಕೊಳ್ಬೇಕು. ನೀವು ಜೊತೆಯಾಗಿ ಬರಬೇಕು. ನೀವು ಫ್ಯಾಮಿಲಿಯಾಗಿ ನೀವು ಚರ್ಚ್ ಕರ್ಕೊಂಡು ಬರಬೇಕು. ಕುಟುಂಬವಾಗಿ ದೇವರನ್ನ ಹುಡುಕೋಣ ಅಂತ ನೀವು ಮುಂದೆ ಬರಬೇಕು. ಆಮೇನ್. ಅಪೊಸ್ತಲರ 10ನೇ ಅಧ್ಯಾಯದಲ್ಲಿ ಯಾರು ಬರ್ತಾರೆ? ಕೊರ್ನೇಲಿಯ, ಒಬ್ಬ ಅನ್ಯನು. ಬಟ್ ಅವನ ಕುಟುಂಬದವರು ಎಲ್ಲರೂ ಸೇರಿ ಪ್ರತಿದಿನ ದೇವರನ್ನ ಹುಡುಕ್ತಾ ಇದ್ರು. ದಯచేసి சொல்றேன், ಕರ್ತரை தேடணும். ನೀವು ಹಸ್ಬೆಂಡ್ಸ್ಗಳು ಕರ್ತನ ಹುಡುಕ್ಬೇಕು. ದಯವಿಟ್ಟು ಹೇಳ್ಬೇಡ್ರಿ, ನಿಮ್ಮ ಬಿಸ್ನೆಸ್ಗಿಂತಲೂ ಹೆಚ್ಚಾಗಿ ದೇವರು ಮುಖ್ಯ ನಿಮಗೆ. ಆಮೇಲೆ ನಿಮ್ಮ ಹಣಕ್ಕಿಂತಲೂ ಹೆಚ್ಚಾಗಿ ದೇವರು ನಿಮಗೆ ಮುಖ್ಯ. ನಿಮ್ಮ ಕುಟುಂಬಕ್ಕೆ ಹಣ ಅಲ್ಲ ದೇವರು. ನಿಮ್ಮ ಕುಟುಂಬಕ್ಕೆ ಬೇಕಾಗಿರೋದು ದೇವರು ಫಸ್ಟ್, ಆಮೇಲೆ ಹಣ. பண இருந்தா எல்லாம் கண்டிப்பா நான் சொல்றேன், பணம் இருந்தா 20% தான் நடக்கும். 20% ಮಾತ್ರ ದೇವರಿದ್ರೇನೆ 100% ನಡೆಯೋದು. ದೇವರಿದ್ರೇನೆ 100% ನಡೆಯೋದು. ஹalleluya, ஆமென். உங்ககிட்ட பணம் இருந்தா நீங்க வெறும்
5 அப்போ 2 மீன் கொடுக்கலாம், அவ்வளவுதான். அது பெருக செய்கிற தெய்வம் ஆண்டவர் கூட இருந்தால் மட்டும். ஆண்டவர் இருந்தால் அதை கர்த்தர் மல்டிப்ளை பண்ணுவார். மல்டிப்ளை சொல்லுங்க, ಮಲ್ಟಿಪ್ಲಿಕೇಶನ್. ಆಮೆನ್, ಹಲ್ಲೆಲೂಯಾ. ದೇವರು ಹೆಚ್ಚಿಸಬೇಕಂತ ಹೇಳಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಕೊಡುವಂಥದ್ದು ನಿಮ್ಮ ಫ್ಯಾಮಿಲಿಗೆ ಬರೀ 5 ರೊಟ್ಟಿ 2 ಮೀನು, ಬಟ್ ದೇವರು ಕೊಡುವಂಥದ್ದು ಇನ್ನು ತುಂಬಿಸಿ ಎಲ್ಲರೂ ತೃಪ್ತಿಯಾಗಿ ಇನ್ನು 12 ಪುಟ್ಟಿಗಳು ತುಂಬುವಂತೆ ಮಾಡುವಂಥದ್ದು ದೇವರ ಕೆಲಸ. ದಯವಿಟ್ಟು ನೀವಾಗಿರ್ಬೇಡ್ರಿ, ದೇವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ರಿ. ಆಮೇಲೆ ದೇವ್ರನ್ನ ನಿಮ್ಮ ಫ್ಯಾಮಿಲಿ ಇನ್ವಾಲ್ವ್ ಮಾಡ್ಕೊಳ್ರಿ. ಯೆಹೋಷಾಫಾಟ ದೇವ್ರನ್ನ ಇನ್ವಾಲ್ವ್ ಮಾಡ್ಕೊಂಡ. ಬೈಬಲ್ ಹೇಳ್ತಾ ಇದೆ, ಅಂಡ್ ಜೆಹೋಷಾಫಾಟ stood in the congregation of Judah and Jerusalem in the house of the Lord before the new courtyard. Amen. ಸೊ ಒಂದು ತಿಳ್ಕೊಳ್ರಿ ದೇವ ಮಕ್ಕಳೇ, ಅವನು ದೇವರ ಮುಂದೆ ಅವನು ನಿಲ್ಬೇಕಾದ್ರೆ ಇದೇನು ತೋರಿಸ್ತಾ ಇದೆ? ಅವನು ದೇವರ ಕಡೆ ಮುಖವನ್ನು ತಿರುಗಿಸ್ತಾ. ಒಂದ್ ಕಡೆ ಪ್ರಾಬ್ಲಮ್ ಇದೆ, ಒಂದ್ ಕಡೆ ಅಮ್ಮನಿಡ್ಸಿದ್ದಾರೆ, ಮೋವಾಬ್ಯರು ಇನ್ನೊಂದು ಕಡೆ ಇದ್ದಾರೆ, ಮೆಗುನ್ಯರು ಇನ್ನೊಂದು ಕಡೆ ಇದ್ದಾರೆ, ಬಟ್ ಇವನ್ ಮುಖ ಎಲ್ಲ ದೇವ್ರ ಕಡೆ ತಿರುಗಿತ್ತು. பிரச்சனை வந்து பெருசா இருந்துச்சு, ஒரு பெரிய பிரச்சனை. ஆனா இவனுடைய முகமற்ற தேவனிடத்தில். ஹல்லேலூயா. சோ என்ன தெரியுமா, இந்த பெரிய பிரச்சனை வந்தே விட ಆಂಡವರೇ ಅವನು பெருசா பார்த்தான். ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸಮಸ್ಯೆಗಳು ಬರಬೇಕಾದ್ರೆ ನಿಮ್ಮ ಮುಖಗಳು ಯಾರ ಕಡೆ ತಿರುಗಿದೆ? ಸಮಸ್ಯೆನ ನೀವು ನೋಡ್ತಾ ಇದ್ದೀರಾ? பிரச்சனைகளை பார்த்துக்கொண்டு இருக்கிறீங்களா? நோ, always you have to see the face of God. ஆமென். இப்படிப்பட்ட பிரச்சனைகள் இருந்தாலும் பரவாயில்லை, ಯಾವುದೇ ಸಮಸ್ಯೆಗಳು ಇದ್ರೂ ಪರವಾಗಿಲ್ಲ, ನೀವು ನೋಡ್ಬೇಕಾಗಿ ಫಸ್ಟ್ ದೇವ್ರ ಮುಖನ. ಸಮಸ್ಯೆಗಳು ನಿಮ್ಮ ಮಕ್ಕಳ ಲೈಫಲ್ಲಿ ಇರ್ಬೋದು, ನಿಮ್ಮ ಬಿಸ್ನೆಸ್ ಅಲ್ಲಿ ಇರ್ಬೋದು, ನಿಮ್ಮ ಜಾಬ್ ಅಲ್ಲಿ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ನಿಮ್ಮ ಶರೀರದಲ್ಲಿ ಇರ್ಬೋದು, ಫ್ಯಾಮಿಲಿಲಿ ಇರ್ಬೋದು, ಎಲ್ಲ ಕಡೆ ಇರ್ಬೋದು. ಬಟ್ ಒಂದು ತಿಳ್ಕೊಡ್ರಿ, ದೇವರ ಮುಂದೆ ನೀವು ನಿಲ್ಲೋದನ್ನ ಯಾವತ್ತೂ ಮರಿಬಾರ್ದು, ದೇವರ ಮುಖವನ್ನು ನೋಡೋದನ್ನು ಯಾವತ್ತೂ ಮರಿಬಾರ್ದು. ಆಮೇಲೆ ಸೊ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? நெக்ஸ்ட் ಹೇಳ್ತಾ ಇದೆ, படிங்க சிஸ்டர். 6வது வசனம் பாருங்க. எங்கள் பிதாக்களின் தேவனாகிய கர்த்தாவே, பரலோகத்தில் இருக்கிற நீர் அல்லவோ தேவன், தேவரீர் ஜாதிகளுடைய ராஜ்யங்களை எல்லாம் ஆளுகிறவர், உம்முடைய கரத்திலே வல்லமையும் பராக்கிரமமும் இருக்கிறது. ஹalleluya. ஒருவரும் உம்மோடு எதிர்த்து நிற்க கூடாது. ಆಮೆನ್. ನೋಡ್ರಿ, ದೇವರ ಮುಂದೆ ನಿಲ್ಬೇಕಾದ್ರೆ ಏನ್ ಮಾಡ್ತಾ ಇದಾರೆ? ஆண்டவரே அப்படி பிரச்சனை இருக்கு, இது பிரச்சனை இருக்கு, அவங்க வந்துட்டாங்க, இவங்க வந்துட்டாங்க, அவ்வளவு ப்ராப்ளம் இருக்கு ஆண்டவரே சொல்லவில்லை. ಅವನು ಹೇಳಲಿಲ್ಲ. ಫಸ್ಟ್ ಅವನು ಏನ್ ಮಾಡ್ತಾ ಇದ್ದಾನೆ? he is lifting God, he is praising God. ದೇವರನ್ನ ಪ್ರೈಸ್ ಮಾಡ್ತಾ ಇದ್ದಾನೆ, ದೇವರನ್ನ ಉದ್ಧರಿಸ್ತಾ ಇದ್ದಾನೆ. ನೋಡಿ ಅವನು ಹೇಳ್ತಾ ಇರೋದೇನೆ ಗಮನಿಸಿ ನೋಡ್ರಿ. 6ನೇ ವಾಕ್ಯನ ಏನಂತ ಹೇಳ್ತಾ ಇದೆ? ಯೆಹೋವನೇ ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವ ಆತನು ನೀನಲ್ವೇ? ನೀನೊಬ್ಬರೇ ತಾನೇ ದೇವರು. ಆಮೆನ್. ಈ ಲೋಕದಲ್ಲಿ ಯಾವುದೇ ಮನುಷ್ಯರುಗಳು ದೇವರಲ್ಲ. ಈ ಲೋಕದಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳನ್ನ ದೊಡ್ಡದಾಗಿ ದೇವರಾಗಿ ನೀವು ನೋಡಬಾರ್ದು. ನಿಮಗೊಬ್ಬರು ದೇವರಿದ್ದಾರೆ, ಪರಲೋಕದಲ್ಲಿ ಇರುವ ಆತನ ದೇವರು ಒಬ್ರು ಇದ್ದಾರೆ. ಆತ ನಿಮ್ಮ ಒಳಗಡೆ ಇದ್ದಾರೆ, ಆತ ನಿಮ್ಮ ಜೊತೆಲೇ ಇದ್ದಾರೆ. ಆಮೇಲೆ ಆತ ನಿಮ್ಮ ಕುಟುಂಬದ ದೇವರು, ಆತನು ಬೆರಾಕದ ದೇವರು. ಹೇಳ್ರಿ, ನನ್ನ ದೇವರು ಆತನೇ. ಹೇಳ್ರಿ, ಕರ್ತನೆ ನೀನ್ ನನ್ನ ದೇವರಾಗಿದ್ದೀರಾ, ನೀನ್ ನನ್ನ ಮಕ್ಕಳ ದೇವರು. ನೀನ ಹೇಳ್ರಿ, ನನ್ನ ಹೆಂಡತಿಯ ದೇವರು ನೀನು, ನನ್ನ ಗಂಡನ ದೇವರು ನೀನು, ನನ್ನ ಕುಟುಂಬದ ದೇವರು ನೀನು. நீங்க சொல்லணும் என்னோட பிசினஸ்க்கு நீங்க தான் ஆண்டவர். ஆமே, ನನ್ನ ಲೈಫ್ಗೆ ನೀನೇ ದೇವರು. ನೀವು சொல்லணும், அடிக்கடி சொல்லணும். வேற இல்ல, வேற யாருமே இல்ல, எந்த பிரச்சனை இல்ல, யாருமே கடல ஒரு பெருசான ಮಾತಾ ಮಾಟೆ. நீங்க தான் ದೊಡ್ಡದಾಗಿ ಯಾವುದು ನೋಡೋದಿಲ್ಲ. ನೀನೇ ನನ್ನ ದೇವರು, ನೀನೇ ನನ್ನ ದೇವರು. ಲಾಬ್ರಾ ಕಥಾ ಠಾರಾಬಾ ಶೇಬ್ರಾ ಕಥಾ ಠಾರಾಬಾ ಲೆಬೆರೆ ಕಥಾ ಡಬಾ. ಹಣ ಅಲ್ಲ ನನಗೆ ದೇವರು, ಜನಗಳಲ್ಲ ನನ್ನ ದೇವರು. ಆಮೇಲೆ ಯಾವುದೇ ರೀತಿ ಯಾವುದೇ ಮಿರಕಲ್ಸ್ಗಳಲ್ಲ ನನ್ನ ದೇವರು, ನೀನೇ ನನ್ನ ದೇವರು. ಹಲ್ಲೆಲೂಯಾ. ಆಮೆನ್. ಸೊ ಅದರ ಅರ್ಥ ಅವನು ಹೇಳ್ತಾನೆ, ದೇವರೇ ನನ್ನ ಫೋಕಸ್ ಎಲ್ಲ ಯಾರ ಮೇಲಲ್ಲ, ನಿನ್ನ ಮೇಲೆ ಮಾತ್ರ. ಸೊ ನೋಡ್ರಿ, ಅವನ ಲೈಫಲ್ಲಿ ಫಸ್ಟ್ ಅವನು ಮಾಡಿದ್ದೇನು? ದೇವ್ರ ಮುಂದೆ ನಿಂತ್ಕೊಂಡು. ನಾವೇನಾದ್ರೂ ದೇವ್ರ ಮುಂದಿದ್ರೆ ನಿಂತಿದ್ರೆ ನಾವೇನ್ ಮಾಡ್ತಾ ಇದ್ದೋ? ப்ராப்ளம்ஸ் எல்லாம் அப்படியே பயங்கரமா கொட்டிட்டு இருப்போம். இது இருக்காண்டவரே, இவங்க பிரச்சனை இருக்கு, பண பிரச்சனை இருக்கு, அங்க கொடுக்கணும், அங்க கடைக்காரன் வரா, இவன் வர்றான், அது வர்றான், இது வர்றான், சொல்லிட்டே இருப்போம். நிறைய சொல்றோம். அங்க நோய் இருக்கு, இங்க நோய் இருக்கு, இங்க வலி இருக்கு, அங்க வலி இருக்கு. ஆமென். டாக்டர்ஸ்களை பார்க்கறப்போ வலி ಜಾಸ್ತಿ ಆಗಿರುತ್ತೆ. ಆಮೆನ್. இல்லையா? டாக்டர்ஸ் ನೋಡ್ಬೇಕಾರೆ வலி இல்லாத இடத்துல எல்லாம் வலி வந்துரும். அப்புறம் ஏன் டாக்டர் அங்க தொடுங்க, இங்க தொடுங்க, அங்க பாருங்க, இங்க பாருங்க. ஏன்னா இது என்ன கன்சல்டேஷன்.
அந்த வழி இந்த வழி சொல்ல நான் கன்சல்டேஷன் நெக்ஸ்ட் இன்னொரு வாட்டி கன்சல்டேஷன் 500 கொடுக்கணும், 1000 கொடுக்கணும். இல்லைன்னா ஒரே வாட்டி சொல்லிடலாம். எந்த வழி இல்லாத இடத்துல கூட அப்பதான் ವಲಿ வருது இல்லையா? ಸೊ ನೋಡ್ರಿ, ಈ ಸ್ಥಳದಲ್ಲಿ ಏನಾಯ್ತು, ದೇವ್ರ ಮುಂದೆ ನಿಲ್ಲಬೇಕಾದ್ರೆ ಅವನ ಪ್ರಾಬ್ಲಮ್ಸ್ಗಳನ್ನ ಹೇಳಲಿಲ್ಲ ಫಸ್ಟ್. ಆಮೇಲೆ ಫಸ್ಟ್ ಅವನು ಮಾಡಿದ್ದೇನು, ಈಸ್ ಪ್ರೈಸಿಂಗ್ ಗಾಡ್. ಎಸ್, ಈಸ್ ಲಿಫ್ಟಿಂಗ್ ಗಾಡ್. ದೇವರನ್ನ ಉದ್ಧರಿಸ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದೇನು, ಯೆಹೋವನೇ ನಮ್ಮ ಪಿತೃಗಳ ದೇವರೇ. ಅವನು ಗೊತ್ತಿದೆ. ಆಮೇಲೆ ನಾನು ನೀವು ಆರಾಧಿಸುವಂತ ದೇವರು ನಿಮ್ಮಿಂದ ದೇವರು ಆಗಿದಲ್ಲ, ನಿಮ್ಮ ಪಿತೃಗಳ ದೇವರು ಅವರು. ಹಲ್ಲೆಲೂಯಾ. ನಾನು ನೀವು ಆರಾಧಿಸುವಂತ ದೇವರು ಈ ಲೋಕ ಉಂಟಾಗೋದಕ್ಕಿಂತ ಮುಂಚೆಯಿಂದೆಲ್ಲ ಹಾಜರಿದ್ದಾರೆ. ಆತನಿದ್ದಾರೆ. ಆತನೊಬ್ಬನೇ ಯುಗ ಯುಗಾಂತರಕ್ಕೂ ತಲಾಂತರಕ್ಕೂ ದೇವರು ಆತನೇ. ಆಮೇಲೆ ಆತನೊಬ್ಬನೇ ದೇವರು. ಗಮನಿಸಿದ್ರೆ ಅವನು ಹೇಳ್ತಾ ಇದ್ದಾನೆ, ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನ ಆಳುವಾತನು ನೀನೇ. ಈ ಅರಾಮ್ಯರಲ್ಲ, ಈ ಮೆಗ್ಯೂನ್ಯರಲ್ಲ, ಮೋವಾಬ್ಯರಲ್ಲ, ಅಮ್ಮೋನಿಯರಲ್ಲ, ಯಾರೆಲ್ಲ ರೂಲ್ ಮಾಡೋರು ದೇವ್ರೆ. ಲಾರ್ಡ್, ಯು ಆರ್ ದ ರೂಲರ್. ನೀನೊಬ್ಬನೇ ರೂಲರ್ ದೇವ್ರೆ, ನೀನೊಬ್ಬನೇ ರೂಲರ್. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಕುಟುಂಬಕ್ಕೆ ತೆಗೆದುಕೊಳ್ರಿ ಈ ಸಂದೇಶ, ನಿಮ್ಮ ಪರ್ಸನಲ್ ಲೈಫಿಗೆ ತೆಗೆದುಕೊಳ್ರಿ. ಆಮೇಲೆ ಯಾರು ಎನ್ನವೇಣ ಪಂಟು, ಯಾರು ಸುಮ್ಮನೆ ನೋಡ್ತಾರೋ ನೋಡ್ಲಿ, ನೆಗಾಡೋರು ನೊಗಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ಬಟ್ ಟೇಕ್ ಇಟ್ ಆಸ್ ಇನ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮದಲ್ಲಿ ತೆಗೆದುಕೊಳ್ರಿ. ಉಂಗ ಆಮೇಲೆ ನಿಂಗೆ ಎಡುತ್ತುಕೊಳ್ಳಿ. ಆಮೇಲೆ ಅವನು ಹೇಳ್ತಾರೆ ನೋಡ್ರಿ, ಗಮನಿಸ್ರಿ. ಓ ಹಲ್ಲೆಲೂಯಾ. ಅವನು ಹೇಳ್ತಾ ಇದ್ದಾರೆ, ಓ ಲಾರ್ಡ್ ಗಾಡ್ ಆಫ್ ಅವರ್ ಫಾದರ್ಸ್, ಆರ್ ಯು ನಾಟ್ ಗಾಡ್ ಇನ್ ಹೆವೆನ್? And do you not rule over all the kingdoms of the nations? ಅವನು ಕೇಳ್ತಾ ಇದ್ದಾನೆ ನೋಡ್ರಿ, ನೀನ್ ತಾನೆ ದೇವ್ರೆ? ಅವನು ಹೇಳ್ತಾನೆ, ದೇವ್ರೆ ನೀನಾ? ಹೇಳಿಲ್ಲ, ನೀನೇ ತಾನೆ, ನೀನೇ ತಾನೆ. ಗಮನಿಸ್ರಿ, ಇದು ಅವನ ಫೇತ್, ಇದು ಅವನ ವೈರಾಗ್ಯ. ನಿಮಗೆ ಗೊತ್ತಿರಬೇಕು. ಯು ಶುಡ್ ನೋ ದಟ್ ಹೂ ಯು ಆರ್. ಯು ಆರ್ ಗಾಡ್. ಉನ್ನುடைய தேவன் யார் என்று உனக்கு தெரியணும். ನೀನು ಆರಾಧಿಸುವಂತ ದೇವರು ಯಾರು ಅಂತ ಗೊತ್ತಿರಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ನೋ ದ ಗಾಡ್ whom you are worshiping. ನೀವು ಆರಾಧಿಸುವಂತ ದೇವರು ಯಾರಂತ ತಿಳ್ಕೊಳ್ರಿ. ನೀವು ಆರಾಧಿಸುವಂತ ದೇವರು ಯಾರಂತ ತಿಳ್ಕೊಳ್ರಿ. ಅವನು ಹೇಳ್ತಾ ಇದ್ದಾನೆ, ದೇವ್ರೆ ನೀನ್ ತಾನೆ ಪರಲೋಕದಲ್ಲಿರುವಂತ ದೇವರು, ನೀನ್ ತಾನೆ ಎಲ್ಲ ಜನಾಂಗಗಳನ್ನ ರಾಜ್ಯಗಳನ್ನ ಆಳ್ವಿಕೆ ಮಾಡೋ ನೀನ್ ತಾನೆ ದೇವ್ರೆ. ಇದು ಅವನ ಫೇತ್. ಆಮೇಲೆ ಅದಕ್ಕೆ ದೇವ್ರನ್ನ ಎಕ್ಸಾಲ್ಟ್ ಮಾಡ್ತಾ ಇದೆ. ಓ, ಇವನು ಹೇಳ್ಬೇಕಾದ್ರೆ ದೇವ್ರ ಹೃದಯ ಹರ್ಷಗೊಳ್ಳುತ್ತೆ. ಆಮೇಲೆ நீங்க எவ்வளவு நீங்க ஆண்டவரை உயர்த்துறீங்களோ அவருடைய இருதயம் வந்து ಮಗಿಳ್ಚಿ ಅಡೆಯು. ಇವತ್ತು ಬೆರಾಕ ಇಲ್ಲಿ ನಿಂತಿದೆ ಅಂತ ಹೇಳಿದ್ರೆ, ಬೆರಾಕ ಆರಂಭಗೊಂಡಿರೋದು ಪ್ರೇಯರ್ ಇಂದ ಅಲ್ಲ, ಪ್ರೈಸಿಂಗ್ ಇಂದ. ನಿಮ್ಗೆ ಗೊತ್ತಿದ್ಯಾ, ಬೆರಾಕ ಇಷ್ಟು ವರ್ಷ ನಿಂತಿದೆ ಅಂತ ಹೇಳಿದ್ರೆ, ಬೆರಾಕ ಆರಂಭವಾದದ್ದು ಪ್ರಾರ್ಥನೆಯಿಂದ ಅಲ್ಲ, ಪ್ರೈಸ್ ಇಂದ, ವರ್ಷಿಪ್ ಇಂದ. ಆಮೆನ್, ಹಲ್ಲೆಲೂಯಾ. ಸೊ ನಿಮ್ಮ ಲೈಫಲ್ಲಿ ಒಂದು ತಿಳ್ಕೊಳ್ರಿ, ಯಾವಾಗಲೂ ಫಸ್ಟ್ ನಿಮ್ಮ ಲೈಫ್ ಅನ್ನ ಪ್ರೈಸ್ ಇಂದ ಸ್ಟಾರ್ಟ್ ಮಾಡ್ರಿ. ಪ್ರತಿದಿನ ನಿಮ್ಮ ಜೀವಿತವನ್ನು ಪ್ರೈಸ್ ಇಂದ ಸ್ಟಾರ್ಟ್ ಮಾಡ್ರಿ, ದೇವ್ರನ್ನ ಎಕ್ಸಾಲ್ಟ್ ಮಾಡ್ರಿ. ಸೊ ನಾವು ಯಾವತ್ತೂ ಅಷ್ಟೇ, ನಾವುಗಳು ಪ್ರೇಯರ್ ಮಾಡಬೇಕಾದ್ರೆ ನಾನು ಯಾವತ್ತೂ ಫಸ್ಟ್ ಪ್ರೇಯರ್ ಮಾಡೇ ಇಲ್ಲ. ಫಸ್ಟ್ ದೇವ್ರನ್ನ ಪ್ರೈಸ್ ಮಾಡೋದು, ವರ್ಷಿಪ್ ಮಾಡೋದು, ಆರಾಧಿಸೋದು, ಅನ್ಯ ಭಾಷೆಯಲ್ಲಿ ಉದ್ಧರಿಸುವಂಥದ್ದು, ಆತನ ಸಾನ್ನಿಧ್ಯವನ್ನು ಅನುಭವಿಸುವಂಥದ್ದು. ಕಾರಣ ಏನಂತಂದ್ರೆ ಪ್ರೇಯರ್ ಮಾಡದಲ್ಲೇ ಇರೋದು. ನೋಡ್ರಿ, ಪ್ರೇಯರು ನಿಮಗೆ, ಪ್ರೈಸು ದೇವರಿಗೆ. ಹಲ್ಲೆಲೂಯಾ. ಹೇಳ್ರಿ, ಪ್ರಾರ್ಥನೆ ನನಗೆ, ಆರಾಧನೆ ಅವರಿಗೆ. ಹಲ್ಲೆಲೂಯಾ. ಆಮೆನ್. ನೀವು ಅವ್ರ ಹತ್ರ ಒಂದು ತೆಗೆದುಕೊಳ್ಳೋದಕ್ಕಿಂತ ಮೊದಲು ನೀವು ನಿಮ್ಮ ಸೀಕ್ರೆಟ್ ಏನ್ ಗೊತ್ತಾ? ನೀವು ಸೀಕ್ರೆಟ್ ತಿಳ್ಕೊಂಡಿರ್ಬೇಕು. ದೇವರಿಗೆ ಒಂದನ್ನ ಕೊಟ್ಟು ನೀವು ತೆಗೆದುಕೊಳ್ಬೇಕು. ಹಲ್ಲೆಲೂಯಾ. ಆದ್ರೆ ಒಂದು ತಿಳ್ಕೊಂಡು, ದೇವರಿಗೆ ಒಂದರಷ್ಟು ಕೊಡೋದಾದ್ರೆ ದೇವರು ನಿಮಗೆ 100ರಷ್ಟು ವಾಪಸ್ ಕೊಡ್ತಾರೆ. ಆಮೇಲೆ ದೇವರಿಗೆ ಒಂದರಷ್ಟು ನೀವು ಪ್ರಾರ್ಥನೆನ, ಪ್ರೈಸ್ ಅನ್ನ, ಸ್ತುತಿಯನ್ನು ಕೊಡೋದಾದ್ರೆ ದೇವರು ನಿಮಗೆ 100% ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾರೆ. ಲಬ್ರಕಥಟರಬ ರೆಕೆಚೆಟೆ ಲೆಭರರ ಸಂಪ್ರಗದಬ ಲುಕೊಂಚೆಟೆ ಲಿಬರಕಥಟರಬ ಸಂಭರಬ ಲಿಬಲಬ ಸಂಭ್ರಮನನ ಸಂತರಬ ರಿಬಲಬ ಸಂದರಬ
You should know the secret of the praise. You should know the power of praise. ಸ್ತುತಿಯ ಶಕ್ತಿಯನ್ನು ತಿಳ್ಕೊಳ್ಬೇಕು ನೀವು. ಸ್ತುತಿಯ ರಹಸ್ಯವನ್ನು ನೀವು ತಿಳ್ಕೊಳ್ಬೇಕು. ಆಮೆನ್. ನಾನೆಲ್ಲ ದೇವರನ್ನ ಸ್ತುತಿಸೋದು, ದೇವರು ನನಗೆ ಅದ್ಭುತ ಮಾಡ್ಬೇಕಂತ ನಾನು ಸ್ತುತಿಸೋದಿಲ್ಲ. ದೇವರು ಅದಕ್ಕೆ ಯೋಗ್ಯನು, ಅದಕ್ಕೆ ನಾನು ಸ್ತುತಿಸ್ತೇನೆ. ನಿಜವಾಗ್ಲು ನಾನು ದೇವರನ್ನ ಸ್ತುತಿಸೋದು ನನಗೆ ಆಶೀರ್ವಾದ ಬರ್ಬೇಕಂತ ಅಲ್ಲ. ಆಶೀರ್ವಾದ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಿಕಾಸ್ ಐ ನೋ ಮೈ ಗಾಡ್ ಹೂಮ್ ಐ ವರ್ಷಿಪ್. ನಾನು ಆರಾಧಿಸುವಂತ ದೇವರು ಯಾರಂತ ನನಗೆ ಗೊತ್ತು. ಆತನೊಬ್ಬನೇ, ಆತನೊಬ್ಬನೇ, ಆತನೊಬ್ಬನೇ ಈ ಮೋಹನ್ ಕುಮಾರದ ನಗರದ ದೇವರು. ಆತನೊಬ್ಬನೇ ಈ ಅಕ್ಕಿ ಬಗಾಡ ಸರೌಂಡಿಂಗ್ ನ ದೇವರು. ಆತನೊಬ್ಬನೇ ಈ ಬ್ಯಾಂಗ್ಳೂರ್ನ ದೇವರು. ಆತನೊಬ್ಬನೇ ಕರ್ನಾಟಕದ ದೇವರು. ಆತನೊಬ್ಬನೇ ಇಂಡಿಯಾದ ದೇವರು. ಆತನೊಬ್ಬನೇ ಓಲ್ ಏಷ್ಯಾದ ದೇವರು. ಆತನೊಬ್ಬನೇ ಓಲ್ ಯುರೋಪ್ನ ದೇವರು. ಆತನೊಬ್ಬನೇ ಓಲ್ ಆಸ್ಟ್ರೇಲಿಯಾದ ದೇವರು. ಆತನೊಬ್ಬನೇ ಓಲ್ ಆಫ್ರಿಕಾದ ದೇವರು. ಆತನೊಬ್ಬನೇ ಓಲ್ ನಾರ್ತ್ ಅಮೆರಿಕಾದ ದೇವರು, ಸೌತ್ ಅಮೆರಿಕಾದ ದೇವರು, ಅಂಟಾರ್ಟಿಕಾದ ದೇವರು. ಆತನೊಬ್ಬನೇ ಆಕಾಶದಲ್ಲೂ ಭೂಮಿಯಲ್ಲೂ ನರಕದಲ್ಲೂ ಎಲ್ಲ ಕಡೆ ಆತನೊಬ್ಬನೇ, ಆತನೊಬ್ಬನೇ, ಆತನೊಬ್ಬನೇ. ಶೇಬಾ ಖಾತಾ ರಾಬಾ ಲೇಖೆ ಛೆ ರೇಖೆ ಛೆ ಲೇಭರಾ ಖಾತಾ ರಾಬಾ ಲಿಭರಾ ಖಾತಾ ರಾಬಾ ಲೆಬ್ರಾ ಖಾತಾ ರಾಬಾ ಸೆಬ್ರಾ ಖಾತಾ ಲೆಮಾರಾ ಖಾತಾ ರಾ ಲುಬಲಬಾ ಸೆಂಬ್ರಾ ಗಾದಾ ದಬಾ ರೇಖೆ ಛೆ ಲುಬಲಬಲಬಾ ಸಂಬರಬಾ ಓ ಓ ರಿಬಾಲಬಾ ಸತರಬಾ. ಆಮೆನ್. ದೇವ ಜನಗಳೇ, ದೇವರ ಕೈಯನ್ನು ಮೂವ್ ಮಾಡಿಸೋದು ನಿಮಗೆ ಗೊತ್ತಿರಬೇಕು. ದೇವರ ಕರಗಳನ್ನು ಚಲಿಸುವುದಕ್ಕೆ ನೀವು ತಿಳ್ಕೊಂಡಿರ್ಬೇಕು. ದೇವರನ್ನೇ ಚಲಿಸುವುದಕ್ಕೋಸ್ಕರ ನೀವು ತಿಳ್ಕೊಂಡಿರ್ಬೇಕು. ದೇವರನ್ನ ಚಲಿಸೋದು ಯಾರು ಅಂತ ಹೇಳಿದ್ರೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಒಬ್ಬ ವಿಶ್ವಾಸಿ ಮಾತ್ರ. ಆಮೆನ್. ದೇವರನ್ನ ಚಲಿಸುವಂತೆ ಮಾಡುವಂತೆ ಯಾರು ಅಂತ ಹೇಳಿದ್ರೆ ಒಬ್ಬ ನೀತಿವಂತನಾಗಿರುವಂತ ವಿಶ್ವಾಸಿ ಮಾತ್ರ. ದೇವರನ್ನ ಚಲಿಸುವಂತೆ ಮಾಡೋದು ಯಾರು ಅಂತ ಹೇಳಿದ್ರೆ ಹತ್ತು ಕಣ್ಣೀರಿಟ್ಟು ಹೋರಾಡಿ ವಿಶ್ವಾಸಿ ಅಲ್ಲ, ಮಾಡುವಂತನಲ್ಲ, ದೇವರನ್ನ ತಿಳ್ಕೊಂಡಿರುವಂತ ವ್ಯಕ್ತಿ ಮಾತ್ರ.